ಎಲ್ಲ ಕೆಲಸಕ್ಕೂ ಮೊದಲು ನಾವು ಗಣೇಶನಿಗೆ ಪ್ರಾರ್ಥಿಸಿ ಶುರು ಮಾಡಬೇಕು ಅಂತ ಎಲ್ಲರೂ ಹೇಳೋದು ಕೇಳೇ ಇದ್ದೀವಿ. ಅದರಲ್ಲೂ 21 ಗರ್ಕೆ ಅರ್ಪಿಸ್ಬೇಕು, 21 ನಮಸ್ಕಾರ ಹಾಕೋದು, 21 ಬಸ್ಕಿ ಹೊಡೆದಂತೂ ಗೊತ್ತೇ ಇದೆ. ಆದರೆ ಈ ಗಣೇಶನಿಗೆ 21 ಸಂಖ್ಯೆನೇ ಏನಕ್ಕೆ ವಿಶೇಷ ಅಂತ ಗೊತ್ತಿದೆಯಾ? ಮತ್ತು ಇಂಥ ವಿಘ್ನಗಳನ್ನ ದೂರ ಮಾಡೋ ಗಣೇಶನಿಗೆ ಆನೆ ಮುಖನೇ ಏನಕ್ಕೆ ಬಂತು ಅಂತ ಗೊತ್ತಾ? ಮೊದಲು ಗಣೇಶ ಎಂಬುವ ದೇವತೆ ವಿಷ್ಣುವಿನ ವಿಶ್ವಂಬರ ರೂಪನ ಧ್ಯಾನ ಮಾಡೋದು. ಏನಿದು ವಿಶ್ವಂಬರ ರೂಪ ಅಂದರೆ? ನಮಗೆಲ್ಲರಿಗೂ ವಿಷ್ಣುವಿನ ವಿಶ್ವರೂಪ ಗೊತ್ತೇ ಇದೆ. ಅಂದರೆ ಎಲ್ಲ ರೀತಿಯ ರೂಪಗಳನ್ನ ಒಂದೇ ಸರಿಗೆ ಅರ್ಜುನನಿಗೆ ತೋರಿಸ್ತಾನಲ್ಲ, ಅದೇ ವಿಶ್ವರೂಪ. ಅದನ್ನು ಸರಿಯಾಗಿ ನೋಡಿದ್ರೆ ಅದರಲ್ಲಿ ಆನೆ ಮುಖ ಇರೋದಂತೂ ನೋಡಬಹುದು. ವಿಷ್ಣುವಿನ ಈ ಆನೆ ಮುಖ ಇರುವ ರೂಪಕ್ಕೆ ವಿಶ್ವಂಬರ ಅಂತ ಹೆಸರು. ಗಣೇಶ ಎಂಬುವ ದೇವತೆ ವಿಷ್ಣುವಿನ ಈ ವಿಶ್ವಂಬರ ಅಂದರೆ ಆನೆ ಮುಖ ಇರುವ ರೂಪವನ್ನು ಧ್ಯಾನ ಮಾಡೋದು. ಹಾಗಾಗಿ ಗಣೇಶನಿಗೆ ಆನೆ ಮುಖನೇ ಏನಕ್ಕೆ ಬಂದಿದೆ ಅಂತ ಗೊತ್ತಾಯಿತು. ಇನ್ನು ಗಣೇಶನಿಗೆ 21 ಸಂಖ್ಯೆನೇ ಏನಕ್ಕೆ ವಿಶೇಷ ಅಂತ ನೋಡಿದ್ರೆ, ಈ ವಿಶ್ವಂಬರ ರೂಪದಲ್ಲಿ ವಿಷ್ಣುವಿಗೆ 19 ತಲೆ ಇರೋದು. ಹಾಗಾಗಿ 21ರಲ್ಲಿ 19 ಏನಕ್ಕೆ ಅಂತ ಗೊತ್ತಾಯಿತು. ಇನ್ನು ಗಣೇಶ ವಿಷ್ಣುವಿನ ಧ್ಯಾನ ಮಾಡುವಾಗ ಆಂಜನೇಯನ ಅಂತರ್ಗತ, ಅಂದರೆ ಆಂಜನೇಯನ ಮುಖಾಂತರನೇ ಧ್ಯಾನ ಮಾಡೋದು. ಹಾಗಾಗಿ ಪ್ಲಸ್ ಬಂದು ಆಂಜನೇಯನಿಗೆ. ಇನ್ನು ಒಂದು ನಾವು ಈ ಗಣೇಶ ಎಂಬುವ ದೇವತೆಗೆ ಅಂತಲೇ ಸಮರ್ಪಣೆ ಮಾಡೋದು. ಹಾಗಾಗಿ ಎಲ್ಲ ಸೇರಿಸಿದ್ರೆ 21 ಸಂಖ್ಯೆ ಆಯಿತು. ಸೊ ಗೊತ್ತಾಯ್ತಲ್ಲ ಏನಕ್ಕೆ ಗಣೇಶನಿಗೆ ಆನೆ ಮುಖನೇ ಇರೋದು ಮತ್ತು 21 ಸಂಖ್ಯೆನೇ ಏನಕ್ಕೆ ವಿಶೇಷ ಅಂತ. ಹೀಗೆ ಇನ್ನಷ್ಟು ವಿಚಾರಕ್ಕೆ ಫಾಲೋ ಮಾಡಿ. ಗುರು ಏನು ಸಮಾಚಾರ?